ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಜಗನ, ಇಷ್ಟೆಲ್ಲ ಮಾತಾಡ್ತಾ ಇದ್ರಿ ನೀವು. ಇದರ ಮಧ್ಯ ಒಂದೇ ಒಂದು ಫೋಟೋ ಇದೆ. ಆ ಫೋಟೋ ಯಾವುದು ಏನು ಅದ್ರ ಹಿಂದೆ ಮುಂದೆ ಒಂಚೂರು ಹೇಳಕ್ಕಾಗತ್ತ ಜಗಣ? ಎಸ್, ಫೋಟೋ ಪ್ಲೀಸ್. ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್. ಇದು ಬೇವು ಬೆಲ್ಲ ಅನ್ನೋ ಒಂದು ಚಿತ್ರ. ಅದರಲ್ಲಿ ಅವ್ರು ನಮ್ಮ ಮಾವನ ಪಾತ್ರ ಮಾಡಿರ್ತಾರೆ. ಅದು ನಮ್ಮ ತಾಯಿ ಸತ್ತಾಗ ಅವ್ರು ಸಮಾಧಾನ ಮಾಡಿ ಗಟ್ಟಿಯಾಗಿ ಇರಬೇಡ, ಹತ್ತು ಬಿಡು ಅಂತ ಹೇಳಿ ನಂಗೆ ಸಮಾಧಾನ ಮಾಡ್ತಾರೆ. ವಿ ಶಾಟ್ ದಿಸ್ ಪಿಕ್ಚರ್ ಇನ್ 1992. ಒಂದು ಹಳ್ಳಿಲಿ ಶೂಟ್ ಮಾಡಿದ್ವಿ. ಆಗ ನಾನು ಅವರಿಬ್ಬರು ಒಂಥರ ರೂಮ್ಮೇಟ್ಸ್ ಇದ್ದಂಗೆ. ಅವರು ಅವಾಗ ಚಿಲ್ಲಿ ಚಿಕನ್ನು ಸಖತ್ತ ಮಾಡ್ತಾ ಇದ್ರು. ನಾನು ಇವ್ರಿಗೋಸ್ಕರ ರೂಮ್ ಹಾಕೊಳ್ದಂಗೆ ಇವ್ರ ಜೊತೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಒಳ್ಳೆ ಬ್ಯೂಟಿಫುಲ್ ಸಾರಾಯಿ ಪ್ಯಾಕೆಟು, ಅಯ್ಯಯ್ಯೋ, ಆಮೇಲೆ ಚಿಲ್ಲಿ ಚಿಕನ್ನು, ಸಚನ್ ಎಂಟರ್ಟೈನ್ಮೆಂಟ್ ಅದ್ಭುತ. ಆ ದಿನ ಬರೋದಿಲ್ಲ. ಜಗಣ ಹೇಳ್ದಂಗೆ ಇವರ ಕಲಾ ಕುಟುಂಬ ಒಂದು 4 ಜನರೇಷನ್ ಇಂದ ಕನ್ನಡ ಚಲನಚಿತ್ರರಂಗದಲ್ಲಿ ದುಡಿತಾ ಇದೆ. ಇದ್ರ ಬಗ್ಗೆ ಒಂದು ಸ್ಪೆಷಲ್ ವೀಟಿ ಇದೆ. ವೀಟಿ ನೋಡೋಣ. ಸೃಜನ್, ಆರ್ ಯು ರೆಡಿ ಟು ಸಿ? ಎಕ್ಸೈಟೆಡ್. ಬನ್ನಿ ಹಂಗಾರೆ ವೀಟಿ. ಚಂದನವನಕ್ಕೆ ಇವರ ಕುಟುಂಬದ ಕೊಡುಗೆ ಅಪಾರವಾದದ್ದು. ಅವರೇ ನಮ್ಮ ಕರುನಾಡಿನ ಕ್ರಿಯಾಶೀಲ ರಂಗಕರ್ಮಿ, ನಟ, ನಿರ್ದೇಶಕ, ನಿರ್ಮಾಪಕ ಶ್ರೀಯುತ ಲೋಕೇಶ್ ಅವರು. ಲೋಕೇಶ್ ಅವರು ಕರುನಾಡಿನ ಪ್ರಸಿದ್ಧ ರಂಗ ಕಲಾವಿದರು ಹಾಗೂ ಕನ್ನಡ ಚಿತ್ರರಂಗದ ಮೂಕಿ ಸಿನಿಮಾಗಳ ಮೊದಲ ನಾಯಕ ನಟ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಕಲಾವಿದರು. 1958ರಲ್ಲಿ ಸುಬ್ಬಯ್ಯ ನಾಯ್ಡು ಅವರು ನಟಿಸಿ ನಿರ್ದೇಶಿಸಿದ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಪ್ರಹ್ಲಾದನಾಗಿ ಅಭಿನಯಿಸುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ತಂದೆಯಂತೆ ತಾವು ಕೂಡ ರಂಗಭೂಮಿಯಲ್ಲಿ ಸಕ್ರಿಯರಾಗಿ ತುಘಲಕ್, ಕಾಕನಕೋಟೆ ಭಕ್ತ, ಅಂಬರೀಷ ಹೀಗೆ ಹಲವಾರು ನಾಟಕಗಳ ಮೂಲಕ ಪ್ರಸಿದ್ಧಿ ಪಡೆದರು. ನಂತರದಲ್ಲಿ ಕನ್ನಡ ಚಿತ್ರರಂಗದ ಪ್ರಮುಖ ನಾಯಕ ನಟರಲ್ಲಿ ಒಬ್ಬರಾಗಿ ತಮ್ಮದೇ ಆದ ವಿಶಿಷ್ಟ ಶೈಲಿಯ ಅಭಿನಯದ ಮೂಲಕ ಚಂದನವನದ ಮೇರು ನಟನಾಗಿ ಬೆಳೆದು ನಿಂತರು. ಪರಸಂಗದ ಗೆಂಡೆ ತಿಮ್ಮ, ಭೂತಯ್ಯನ ಮಗ ಅಯ್ಯು, ಭುಜಂಗಯ್ಯನ ದಶಾವತಾರಗಳು, ಕಾಕನಕೋಟೆ ಭಕ್ತ ಸಿರಿಯಾಳು, ಭೂಮಿಗೆ ಬಂದ ಭಗವಂತ, ಬ್ಯಾಂಕರ್ ಮಾರ್ಗಯ್ಯ ಹೀಗೆ ಹಲವಾರು ವೈವಿಧ್ಯಮಯ ಚಿತ್ರಗಳನ್ನ ಚಂದನವನಕ್ಕೆ ಕೊಟ್ಟ ಘನತೆ ಇವರದ್ದು. ಹೀಗೆ ಹಲವಾರು ಚಿತ್ರಗಳಲ್ಲಿ ಪೋಷಕ ಪಾತ್ರದ ಮೂಲಕ ಕನ್ನಡಿಗರನ್ನ ಮನರಂಜಿಸಿದ ಮಹಾನ್ ಕಲಾವಿದ ಲೋಕೇಶ್ ಅವರು. ಮುಚ್ಚು ಬಾಯ್, ಪೊಲೀಸ್ ಆಫೀಸರ್ ಹೆಂಡತಿಯಾಗಿ ಹಿಂಗ ಹೆದರ್ಕೊಳ್ಳೋದು. ಎಂಥ 100 ಜನ ರಣಧೀರರು ಬಂದ್ರು ಆ ಭಾಷಾನ ನೇಣಿಗಮದಿಂದ ತಪ್ಪಿಸೋದಕ್ಕಾಗಲ್ಲ. ನೆನ್ಪಿಟ್ಕೋ. ಕನ್ನಡ, ತೆಲುಗು, ತಮಿಳು ಸೇರಿದಂತೆ ಸುಮಾರು 60ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಎಲ್ಲರೊಂದಿಗೂ ನಟಿಸಿ ಕಲಾ ಬದುಕನ್ನ ಸಂಭ್ರಮಿಸಿದ್ದಾರೆ. ಕಾಲ ಕೆಟ್ಟೋಯ್ತಲ್ಲ, ನ್ಯಾಯ ಕೊಟ್ಟಲಿಲ್ಲ, ಕಾಲ ಕೆಟ್ಟೋಗ್ಲಿಲ್ಲ, ಮನುಷ್ಯ ಕೊಟ್ಟಲಿಲ್ಲ, ನೀನ್ ಸರಿ ಅವರ ಅದ್ಭುತ ಅಭಿನಯಕ್ಕೆ ಮನಸೋಲದವರೇ ಇಲ್ಲ. ಅದಕ್ಕೆ ಸಾಕ್ಷಿಯಾಗಿ 3 ಬಾರಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, 3 ಫಿಲ್ಮ್ ಫೇರ್ ಅವಾರ್ಡ್ ಸೌತ್ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಸಂದಿವೆ. ಲೋಕೇಶ್ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ ಭೂತಯ್ಯನ ಮಗ ಅಯ್ಯು ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಅತಿ ದೊಡ್ಡ ಕ್ರಾಂತಿಯನ್ನೇ ಮಾಡಿತು. ಇವರಲ್ಲಿ ಯಾರು ನನ್ನ ಮನೆಗೆ ನುಗ್ಲಿಲ್ಲ. ನೀವೇನ್ ಹೇಳ್ತಿದ್ದೀರಿ? ನಾನು ಏನ್ ಹೇಳ್ಬೇಕು ಅದನ್ನೇ ಹೇಳ್ತಿದ್ದೀನಿ. ಇವರಲ್ಲಿ ಯಾರು ನನ್ನ ಮನೆಗೆ ನುಗ್ಲಿಲ್ಲ. ಅಕ್ಟೋಬರ್ 14, 2004ರಂದು ನಮ್ಮನ್ನೆಲ್ಲ ಅಗಲಿದ ಲೋಕೇಶ್ ಅವರು ತಮ್ಮ ಕಣ್ಣು ಹಾಗೂ ಕಿಡ್ನಿಯನ್ನ ದಾನ ಮಾಡುವ ಮೂಲಕ ಸಾರ್ಥಕತೆಯನ್ನ ಮೆರೆದ ಮಹನೀಯರಾದರು. ಇದಷ್ಟೇ ಅಲ್ಲದೆ ತಮ್ಮ ಪೂರ್ತಿ ದೇಹವನ್ನೇ ದಾನ ಮಾಡಬೇಕೆಂಬ ಆಶಯವನ್ನ ಹೊಂದಿದ್ದರು. ಅದರಂತೆ ಅವರ ಕುಟುಂಬದವರು ಅಂತಿಮ ದರ್ಶನದ ನಂತರ ಲೋಕೇಶ್ ಅವರ ಪಾರ್ಥಿವ ಶರೀರವನ್ನ MS ರಾಮಯ್ಯ ಆಸ್ಪತ್ರೆಗೆ ಒಪ್ಪಿಸುವ ಮೂಲಕ ಇಡೀ ದೇಶಕ್ಕೆ ಮಾದರಿಯಾದರು. ಲೋಕೇಶ್ ಅವರದು ಕಲೆಯನ್ನೇ ಆರಾಧಿಸುವ ಕಲಾ ಕುಟುಂಬ. ತಂದೆ ಸುಬ್ಬಯ್ಯ ನಾಯ್ಡು ಅವರು ಕನ್ನಡ ಚಿತ್ರರಂಗದ ಮೊದಲ ನಾಯಕ ನಟರು. 4 ತಲೆಮಾರಿನಿಂದ ಕಲಾ ಸೇವೆಯನ್ನ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ.
ಲೋಕೇಶ್ ಅವರ ಹೆಮ್ಮೆಯ ಪುತ್ರ ಸೃಜನ್ ಲೋಕೇಶ್ ಅವರು ತಂದೆಯ ನೆನಪಿನಲ್ಲಿ ಅವರ ಹೆಸರನ್ನ ಚಿರಸ್ಥಾಯಿಗೊಳಿಸಲು 2012ರಲ್ಲಿ ಲೋಕೇಶ್ ಪ್ರೊಡಕ್ಷನ್ಸ್ ಎಂಬ ಸಂಸ್ಥೆಯನ್ನ ಆರಂಭಿಸುವ ಮೂಲಕ ಕಿರುತೆರೆಯಲ್ಲಿ ಹಲವಾರು ರಿಯಾಲಿಟಿ ಶೋಗಳು, ಧಾರಾವಾಹಿಗಳನ್ನ, ಸಿನಿಮಾಗಳನ್ನ ನಿರ್ಮಾಣ ಮಾಡುವ ಮೂಲಕ ತಂದೆಯ ನೆರಳಲ್ಲಿ ನೂರಾರು ಯುವ ಪ್ರತಿಭಾವಂತರಿಗೆ ಬದುಕಿನ ಬೆಳಕು ಚೆಲ್ಲುತ್ತಿದ್ದಾರೆ. ಇಂತಹ ಕನ್ನಡದ ಮೇರು ನಟ ಲೋಕೇಶ್ ಅವರ ಕುಟುಂಬದ 3 ತಲೆಮಾರುಗಳು ಸೇರಿ ಅಭಿನಯಿಸಿದ ಲೋಕೇಶ್ ಪ್ರೊಡಕ್ಷನ್ಸ್ ನಿರ್ಮಾಣದ ಸೃಜನ್ ಲೋಕೇಶ್ ನಿರ್ದೇಶನದ GST ಚಿತ್ರಕ್ಕೆ ನಮ್ಮ ಕಾಮಿಡಿ ಕಿಲಾಡಿಗಳು ವೇದಿಕೆಯ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಈ ಇಡೀ ಕುಟುಂಬಕ್ಕೆ ಬರಲಿ ಜೋರಾದ ಚಪ್ಪಾಳೆ. ಕನ್ನಡ ಚಿತ್ರರಂಗ ಅಥವಾ ಕನ್ನಡ ಕಿರುತೆರೆ ಅಂತ ತಗೊಂಡ್ರೆ ಈ ಫ್ಯಾಮಿಲಿ ಕೊಟ್ಟಿರುವಂತಹ ಕೊಡುಗೆ ಅಪಾರವಾದದ್ದು, ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಸೊ ಹ್ಯಾಟ್ಸ್ ಆಫ್ ಟು ಸೃಜನ್ ಲೋಕೇಶ್ ಅಂಡ್ ಎಂಟೈರ್ ಲೋಕೇಶ್ ಫ್ಯಾಮಿಲಿ. ತುಂಬ ಥ್ಯಾಂಕ್ಸ್. ಇಂಥ ಬ್ಯೂಟಿಫುಲ್ ವಿಟಿ ಹಾಕಿದ್ದು ಅದು ಹೆಂಗ್ ಬಂತೋ ಗೊತ್ತಿಲ್ಲ. ತಾರಮ್ಮ, ಜಗಣ್ಣ ಭಟ್ರೆ, ಅದ್ಭುತವಾದಂತಹ ಒಂದು ರೆಕಾರ್ಡ್ಗಳಾಗೋಗಿದೆ GST. ಅನ್ಕೊಳ್ಳಿಲ್ಲ ನಾನೊಬ್ಬ ಸಿನಿಮಾ ಡೈರೆಕ್ಟರ್ ಆಗ್ತೀನಿ ಅಂತ ನಾನು ಅನ್ಕೊಂಡಿಲ್ಲ. ಈ ಸಿನಿಮಾಗೆ ನಾನು ಹೇಳಿರೋದು ಡ್ರೀಮ್ ಬೈ ಸೃಜನ್ ಲೋಕೇಶ್ ಅಂತ. ಏನಕ್ಕೆ ಅಂದ್ರೆ ಇದು ನನ್ನ ಕನಸಲ್ಲ, ಆದ್ರೆ ನಿಜವಾಗ್ಲೂ ನನ್ನ ಕನಸಲ್ಲಿ ಬಂದಂತ ಕತೆ. ಸೊ ಹಾಗಾಗಿ ಅದು ಹಂಗೆ ಡೆವಲಪ್ ಆಯ್ತು. ಒಂದು ಕಾಮಿಡಿ ಸಿನಿಮಾಗೆ ಟರ್ನ್ ಮಾಡಬೇಕಾಗಿತ್ತು. ನನ್ನ ಜಾನರ್ ಅಂದ್ರೆ ಕಾಮಿಡಿ, ನಾನು ಕಾಮಿಡಿಗೆ ಮಾಡಬೇಕಾಗಿದ್ದು. ಇದೆಲ್ಲ ಕೂಡ್ಕೊಂಬಂತು. ಅದಾದ್ಮೇಲೆ ಕತೆ ಎಲ್ಲ ಸರಿ, ಎಲ್ಲ ರೆಡಿ ಆಯ್ತು. ಆದ್ರೆ ನನ್ನ ತಂಡ ಕಟ್ಟಬೇಕಲ್ಲ, ಇಂಥ ಅದ್ಭುತವಾದಂತ ಕಲಾವಿದರುಗಳು ನಂಗೆ ಸಿಕ್ಕಿದ್ದು. ಬಟ್ ಒಂದು ಖುಷಿ ಆಗೋದೇನು ಅಂದ್ರೆ ಈ ಸಿನಿಮಾಗೆ ಇವರೆಲ್ಲ ಕೊಟ್ಟಂತ ಸಹಕಾರ. ಬೆನಿಯಮ್ಮ, ಸ್ಪೆಷಲ್ ಥ್ಯಾಂಕ್ಸ್ ಟು ಯು. ಶಿ ಪರ್ಫಾರ್ಮ್ ಸೋ ಫ್ಯಾಂಟಾಸ್ಟಿಕ್ಲಿ ವೆಲ್. ಸಂಹಿತಾ ಈಗ ಆಲ್ಮೋಸ್ಟ್ 8 ಸಿನಿಮಾ ನಾಯಕಿ. ಆದ್ರೆ ಆಕೆಗೆ ನನ್ನ ಸಿನಿಮಾದಲ್ಲಿ ಒಂದೇ ಒಂದು ಸಾಂಗ್ ಮಾಡುವಂತಂದಾಗ ವಿತೌಟ್ ಹೆಸಿಟೇಷನ್ ಶಿ ಅಕ್ಸೆಪ್ಟೆಡ್ ಅಂಡ್ ಶೀಸ್ ಬೀನ್ ಅ ಪಾರ್ಟ್ ಆಫ್ ಆರ್ ಸಿನಿಮಾ. ಇನ್ನೊಂದು ಬಹಳ ಮುಖ್ಯವಾಗಿ ಇನ್ನೊಂದೇನಂದ್ರೆ ಈ ಸಿನಿಮಾಗಳ ರೆಕಾರ್ಡ್ ಅಂತ ಆಗಿದ್ದು ನಮಗೆ ಗೊತ್ತಿರಲಿಲ್ಲ. ಅಲ್ಲಿ ತೋರಿಸಿದಂತ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ನನ್ನ ತಾತ ಆಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್, ನನ್ನ ತಂದೆನ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಅಲ್ಲೇ ತೋರಿಸಿದಂತಹ ಭುಜಂಗನ ದಶಾವತಾರದಲ್ಲಿ ನನ್ನ ತಂದೆ ಆಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಈ ಸಿನಿಮಾದಲ್ಲಿ ನಾನು ಆಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಅರೆ ವಾ, ನಾವ್ ಯಾಕಿದ್ರೆ ಟ್ರೈಲರ್ ನೋಡ್ಬಿಡ್ಬಾರ್ದು? ಹಾ, ದಯವಿಟ್ಟು ಟ್ರೈಲರ್ ಪ್ಲೀಸ್. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಏನೋ ಒಂದು ವಿಚಿತ್ರವಾದ ಆಸೆ ಇದ್ದೇ ಇದೆ. ಇವನೇ ನಮ್ಮ ಹೀರೋ. ಇವನಿಗೆ ಹೆಂಗಾದ್ರೂ ಮಾಡಿ ಆದಷ್ಟು ಬೇಗ ಸಾಯಲೇಬೇಕು ಅಂತ ಆಸೆ. ಸಾಯಕ್ ಹೋಗ್ತಿರೋನ್ಗೆ ಎಂಥ ಆಶೀರ್ವಾದ. ಇವಳು ನಮ್ಮ ಹೀರೋಯಿನ್. ಇವಳಿಗೋ ಹೆಂಗಾದ್ರೂ ಮಾಡಿ ಲವ್ ಮ್ಯಾರೇಜೇ ಆಗಬೇಕು ಅಂತ ಆಸೆ. ದಯವಿಟ್ಟು ನನ್ನ ಬಿಟ್ಬಿಡಿ. ನನ್ಗೆ ಯಾರು ಇಷ್ಟ ಆಗ್ತಾರೋ ನಾನು ಅವ್ರನ್ನೇ ಮದ್ವೆ ಆಗ್ತೀನಿ. ಈ ನಿಧಿ ಸಿಗ್ಬೇಕು ಅಂತ ವಿಧಿ ಡಿಸೈಡ್ ಮಾಡಿದ್ಮೇಲೆ ಬೇರೆ ವಿಧಿ ಇಲ್ಲದೆ ಸಿಗ್ಲೇಬೇಕು. ಹಂಗನ್ಬಿಟ್ಟು ಇದು ಲೈಲಾ ಮಜ್ನು, ರೋಮಿಯೋಗೆ ಜೂಲಿಯಟ್, ಸಲೀಂ ಅನಾರ್ ಖರಿಗೆ ತರ ಪ್ರೇಮ್ದು ಕಹಾನಿ ಅಲ್ಲ ರೀ. ಇದು ಕಹಾನಿಗೆ ಬೇರೆ. ನನ್ನೇ ಸೈಡ್ ಕರಿತ್ಯಾ, ಗುಂಡಾರಿಸ್ಬಿಡ್ತೀನಿ. ನನ್ನ ಮುತ್ಕೊಡ್ತೇನೆ. ನೀವು ಬೇಜಾರು ಮಾಡ್ಕೋಬೇಡಿ ಸರ್.